ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಸಿ ಆಲೂಗಡ್ಡೆ ಬಳಸಿ ದಿಢೀರನೆ ದೋಸೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಥರದ ಬೇಳೆ ಬೇಕಾಗಿಲ್ಲ ನೋಡಿ. ತುಂಬ ಚೆನ್ನಾಗಿರ್ತಾವೆ ಇವು ಹಸಿ ಆಲೂಗಡ್ಡೆ ದೋಸೆ. ಇವಾಗ ಅದನ್ನು ಮಾಡೋದಕ್ಕೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಈ ಗ್ಲಾಸಿಲೆ ನಾನು 1/4 ಗ್ಲಾಸ್ನಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಅದೇ ಗ್ಲಾಸಿಲೆ 1/4 ಗ್ಲಾಸು ಮೈದಾ ಹಿಟ್ಟು ಮತ್ತು 1/4 ಗ್ಲಾಸು ಹಸಿ ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ ನೋಡಿ. 1 ಚಮಚ ಉಪ್ಪು ಹಾಕ್ಕೋತಾ ಇದ್ದೀನಿ. ಇವಾಗ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಡ್ರೈಯಾಗೆ ಗ್ರೈಂಡ್ ಮಾಡ್ಕೋಬೇಕು, ನೀರು ಹಾಕಬಾರ್ದು. ಅದು ನೈಸಾಗಿರಲಿ, ತರಿಯಾಗಿರಬಾರ್ದು ನೋಡಿ. ಈ ಥರ ನೈಸಾಗಿರಲಿ. ಇವಾಗ ಅದನ್ನು ಒಂದು ಪಾತ್ರೆಗೆ ತಗೊಳ್ಳೋಣ. ಇದಕ್ಕೆ ನಾನು ಹಸಿ ಆಲೂಗಡ್ಡೆ ಬೇಕಲ್ಲ, 2 ಆಲೂಗಡ್ಡೆನ ಚೆನ್ನಾಗಿ ತೊಳೆದ್ಬಿಟ್ಟು ತುರ್ಕೊಂಡಿದ್ದೀನಿ ನೋಡಿರಿ. ತುರಿದು ನೀರಿನಲ್ಲಿ ಹಾಕ್ಕೊಂಡು, ಅದು ಸ್ಟಾರ್ಚ್ ಇರುತ್ತಲ್ರಿ ಆಲೂಗಡ್ಡೆಯಲ್ಲಿ, ಅದಕ್ಕೋಸ್ಕರ ಚೆನ್ನಾಗಿ ತೊಳ್ಕೊಬೇಕು. ಸ್ಟಾರ್ಚ್ ಎಲ್ಲ ಹೋಗ್ಲೆಂದು ನಾನು ತೊಳ್ಕೊಂಡು ತಗೋತಾ ಇದ್ದೀನಿ ನೋಡಿ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದು ಕೂಡ ನೈಸಾಗಿರಬೇಕು, ತರಿಯಾಗಿ ರುಬ್ಕೋಬೇಡಿ. ಆಲೂಗಡ್ಡೆ ಕೂಡ ನೈಸಾಗಿ ರುಬ್ಕೊಳ್ಳಿ ನೋಡಿ. ಈ ಥರ ರುಬ್ಕೊಂಡಾದ್ಮೇಲೆ ಈಗ ಅದಕ್ಕೆ ನಾವು ಆಗಲ್ಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಹಿಟ್ಟು, ಚಿರೋಟಿ ರವೆ ಮತ್ತು ಕಡಲೆ ಹಿಟ್ಟು, ಅದು ಹಾಕ್ಕೋಬೇಕು. ಇವಾಗ ನೋಡೋದಕ್ಕೆ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಎರಡನ್ನೂ ಸೇರಿಸಿ ಈಗ ಮಿಕ್ಸ್ ಮಾಡಿಕೊಂಡು ರುಬ್ಕೋಬೇಕು. ಇವಾಗೆಲ್ಲ ಹಿಟ್ಟು ಹಾಕ್ಕೊಂಡು ನಾನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ ನೋಡಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೈಸಾಗಿ ರುಬ್ಕೋಬೇಕು. ದೋಸೆ ಹಿಟ್ಟಿನ ಅದಕ್ಕೆ ನೈಸಾಗಿ ರುಬ್ಕೊಳ್ಳಿ ನೋಡಿ. ಈ ಥರ ರುಬ್ಕೋಬೇಕು. ಇವಾಗ ಇದಕ್ಕೆ ನಾನು 1 ಚಮಚ ಸಕ್ಕರೆ ಹಾಕ್ಕೋತಾ ಇದ್ದೀನಿ ರೀ, ಕಲರ್ಗೋಸ್ಕರ. ದೋಸೆ ಚೆನ್ನಾಗಿ ಕಲರ್ ಬರ್ತಂತ. ನಿಮ್ಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಇವಾಗ ಸಕ್ಕರೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಿದ್ದೀನಿ ನೋಡಿರಿ. ಇವಾಗ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದನ್ನು ಒಂದು ಪಾತ್ರೆಗೆ ತಗೊಳ್ಳೋಣ. ನೈಸಾಗಿ ರುಬ್ಕೊಳ್ಳಿ ಇದನ್ನು. ಇವಾಗ ನೋಡಿ ಒಂದು ಪಾತ್ರೆಗೆ ತಗೊಂಡು, ಅದೇ ನಾನು ಜಾರ್ಗೆ ರುಬ್ಕೊಂಡಿದ್ದೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತೊಳೆದ್ಬಿಟ್ಟು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 15 ನಿಮಿಷ ನಾವು ಇದನ್ನು ನೆನೆಯೋದಕ್ಕೆ ಬಿಡೋಣ ನೋಡಿ. ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ, ಒಂದು ಸ್ವಲ್ಪ ದೋಸೆ ಹಿಟ್ಟಿನ ಹದ ಬರಬೇಕಲ್ಲ. ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 15 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಇವಾಗ ಒಂದು 15 ನಿಮಿಷ ಆದಮೇಲೆ ನಾನು ಒಂದು ಚಿಟಿಕೆ ಸೋಡಾ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಸೋಡಾ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು. ನಾನು ದಿಢೀರನೆ ಮಾಡೋದಲ್ಲ ಅಂಥೇಳಿ ನಾನು ಚಿಟಿಕೆ ಸೋಡಾ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಸೋಡಾ ಬೇಡ ಅಂದರೆ ನೀವು 1 ಗಂಟೆ ಇದನ್ನು ನೆನೆಸಿಟ್ಕೋಬೇಕು. ನೆನೆಸಿಟ್ಕೊಂಡು ಮಾಡ್ಕೊಳ್ರಿ. ನೀವು ಆಗ ಮಾಡೋದಾದರೆ ಒಂದು ಚಿಟಿಕೆ ಸೋಡಾ ಹಾಕ್ಕೋಬೇಕು. ಇವಾಗ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ದೋಸೆ ಹಂಚನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಒಂದು ಬಟ್ಟೆ ನೀರಿನಲ್ಲಿ ಅದ್ಬಿಟ್ಟು ಹಂಚನ್ನ ಒರೆಸ್ಕೊಂಡು ಇವಾಗ ದೋಸೆ ಹಿಟ್ಟು ಹಾಕ್ಕೋತಾ ಇದ್ದೀನಿ ನೋಡಿರಿ. ಹಾಕ್ಕೊಂಡು ತೆಳ್ಳಗೆ ತಿಕ್ಕೋಬೇಕು. ಸುತ್ತಲೂ ಎಣ್ಣೆ ಹಾಕ್ಕೊಂಡು ಇವಾಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಪೇಪರ್ ಆದಂಗೆ ಆಗ್ಯಾವ ನೋಡಿರಿ ದೋಸೆ. ಉರಿನ ಸಣ್ಣಗೆ ಇಟ್ಕೊಳ್ರಿ ನೋಡಿ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಕಲರ್ ಕೂಡ ತುಂಬ ಚೆನ್ನಾಗಾಗಿದೆ. ಟೇಸ್ಟ್ ಅಂತೂ ಸಖತ್ತಾಗಿದೆ ನೋಡಿ ಹಸಿ ಆಲೂಗಡ್ಡೆದು. ನೀವು ಎಲ್ಲ ಥರ ದೋಸೆನೂ ಮಾಡಿರ್ತೀರ. ಈ ಥರ ದೋಸೆ ನಾವು ಮಾಡ್ಕೊಂಡು ತಿಂದು ನೋಡಿ, ಮರೆಯದೇನೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಾನು ಇನ್ನೊಂದು ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿರಿ. 1 ಚಮಚ ಹಿಟ್ಟು ಹಾಕ್ಕೊಂಡು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ತಿಕ್ಕೊಳ್ಳಿ. ಮತ್ತು ನಿಮ್ಗೆ ಇವು ದಪ್ಪ ಕೂಡ ಹಾಕ್ಕೊಳಕ್ಕೂ ಬರ್ತಾವೆ ನೋಡಿರಿ. ಮೆತ್ತನ ದೋಸೆ ಕೂಡ ನೀವು ಮಾಡ್ಕೋಬೋದು ಇದೇ ಹಿಟ್ಟಿಂದನ. ತುಂಬ ರುಚಿಯಾಗಿರ್ತಾವೆ ನೋಡಿರಿ. 2 ಥರ ದೋಸೆನೂ ತುಂಬ ರುಚಿಯಾಗಿರ್ತಾವೆ ನೋಡಿ. ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ನೋಡಿ. ಕಲರ್ ಅಂತೂ ನೋಡಿ ಹೆಂಗೆ ಬಂದಿದೆ. ರುಚಿ ಕೂಡ ಸಖತ್ತಾಗಿದೆ. ತುಂಬ ಟೇಸ್ಟಿಯಾಗಿದಾವೆ ನೋಡಿರಿ. ಹಸಿ ಆಲೂಗಡ್ಡೆ ದೋಸೆ ತುಂಬ ಟೇಸ್ಟಿಯಾಗ್ಯಾವ. ನಾನೀಗ ಇದನ್ನು ಆಲೂಗಡ್ಡೆ ಪಲ್ಯ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಈಗ ಇವು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.